ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿ ಇರಲಿ, ಇಂಡಿಯನ್ ರಾಜಕೀಯ ಹೋರಾಟಕ್ಕೆ ಬಳಸಬಾರದು. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸಿಜೆ ಚಾಟಿ ಬೀಸಿದ್ದಾರೆ. ಪ್ರಮುಖವಾಗಿ ಇಡೀ ರಾಜಕೀಯ ಹೋರಾಟಕ್ಕೆ ಬಳಸಬಾರದು. ಕೇಂದ್ರ ಸರ್ಕಾರಕ್ಕೆ ಸಿಜೆಐ ಚಾಟಿ ಬೀಸಿದ್ದಾರೆ. ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಇತ್ತು. ದಯವಿಟ್ಟು ನಮ್ಮ ಬಾಯಿ ತೆರೆಯಲು ನಮ್ಮನ್ನ ಕೇಳಬೇಡಿ. ಇಡಿ ಬಗ್ಗೆ ನಾವು ಕೆಲವು ಕಠಿಣ ಟೀಕೆ ಮಾಡಬೇಕಾಗಿ ಬರುತ್ತೆ ಅಂತ ಜಾರಿ ನಿರ್ದೇಶನಾಲಯಕ್ಕೆ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಸಿಜೆಐ ಇಡಿಗೆ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಸಿಜೆಐ ಬಿಆರ್ ಗವಾಯಿ ಅವರು. ಪ್ರಮುಖವಾಗಿ ಗಮನಿಸ್ತಾ ಹೋಗಬಹುದು, ರಾಜಕೀಯ ಹೋರಾಟದಲ್ಲಿ ಚುನಾವಣಾ ಕಣದಲ್ಲಿರಲಿ, ಅಂದ್ರೆ ನೀವು ರಾಜಕೀಯ ಹೋರಾಟವನ್ನ ಮಾಡಬೇಕು ಅಂತಂದ್ರೆ ಚುನಾವಣಾ ಕಣದಲ್ಲಿ ಮಾಡಿ, ಅದನ್ನ ತೆಗೆದುಕೊಂಡು ಬಂದು ಹೋರಾಟಕ್ಕೆ ಬಳಸಬೇಡಿ ಅಂತ. ಎಲ್ಲೋ ಒಂದು ಕಡೆ ಇಡಿಯನ್ನ ಬಳಸ್ಕೊಳ್ತಾ ಇರುವಂತಹ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ಬಳಸಬಾರದು ಅಂತ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿರುವಂತದ್ದು. ಈಗ ರಾಜ್ಯದಲ್ಲಿ ಮುಡಾ ಹಗರಣ ಎಷ್ಟು ಮಟ್ಟಿಗೆ ಸುದ್ದಿ ಮಾಡಿತ್ತು ಅನ್ನುವಂಥದ್ದು ಗೊತ್ತಿದೆ. ಅದಾದ ನಂತರವಾಗಿ ಸಿಎಂ ಕುರ್ಚಿಗೆ ಕಂಟಕ ಎದುರಾಗಿತ್ತು. ಅಕಸ್ಮಾತ್ 14 ಸೈಟ್ಗಳನ್ನ ಪಾರ್ವತಿಯವರು ವಾಪಸ್ ಕೊಡ್ಲಿಲ್ಲ ಅಂದಿದ್ರೆ ಸ್ವರೂಪ ಬೇರೆಯದ್ದೇ ಪಡೆದುಕೊಳ್ತಾ ಇತ್ತು. ಸೊ ಅದಾದ ನಂತರವಾಗಿ ಅತಿ ಹೆಚ್ಚಿನ ಹಣದ ವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಹಣದ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟರ್ ಆಯಿತು. ಇಡಿ ಎಂಟರ್ ಆದ ತಕ್ಷಣ ಇಡೀ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಇದರ ವಿಚಾರವಾಗಿ ಪ್ರಶ್ನೆಯನ್ನ ಮಾಡ್ತು. ಆದ್ರೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದ ನಂತರ ಆ ಆದೇಶದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿತು. ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ ನಂತರವಾಗಿ ಈಗ ಸುಪ್ರೀಂ ಕೋರ್ಟ್ ನ ಸಿಜೆಐ ಗವಾಯಿ ಅವರು ಒಂದು ಕಡೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಬೀಸಿದ್ದಾರೆ. ನಿಮ್ಮ ಹೋರಾಟ ಏನಿದ್ರು, ರಾಜಕೀಯ ಹೋರಾಟ ಏನಿದ್ರು ಚುನಾವಣಾ ಅಖಾಡದಲ್ಲಿ ಇಟ್ಕೊಳ್ಳಿ, ಅಲ್ಲಿ ಫೈಟ್ ಮಾಡಿ, ಅಲ್ಲಿ ನೇರವಾಗಿ ಹೋರಾಟವನ್ನ ಮಾಡಿ. ಆದ್ರೆ ಇಡಿಯನ್ನ ಯಾವುದೇ ಒಂದು ಅಧಿಕಾರಿಗಳನ್ನ ಅಥವಾ ಯಾವುದೇ ಒಂದು ಸಂಸ್ಥೆಯನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಬಾರ್ದು, ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜಕೀಯ ಹೋರಾಟಕ್ಕೆ ಬಳಸಬಾರ್ದು ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿರುವಂತದ್ದು. ಅದರ ಜೊತೆಗೆ ಇನ್ನೊಂದು ಕೆಲವೊಂದಿಷ್ಟು ಅಂಶಗಳನ್ನ ಉಚ್ಚರಿಸಿದ್ದಾರೆ ನೋಡಿ. ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವವಿದೆ, ದಯವಿಟ್ಟು ನಮ್ಮ ಬಾಯಿ ತೆರೆಯೋದಕ್ಕೆ ನಮ್ಮನ್ನ ಕೇಳಬೇಡಿ. ಇಡಿ ಬಗ್ಗೆ ನಾವು ಕೆಲವು ಕಠಿಣ ಟೀಕೆ ಮಾಡಬೇಕಾಗಿ ಬರುತ್ತದೆ. ಜಾರಿ ನಿರ್ದೇಶನಾಲಯಕ್ಕೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಸಿಜೆಐ ಬಿಆರ್ ಗವಾಯಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಅವರ ಪತ್ನಿಯವರಿಗೆ ಸದ್ಯಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ರಿಲೀಫ್ ಜೊತೆಗೆ ರಾಜಕೀಯ ಜಂಜಾಟ, ರಾಜಕೀಯ ಹೋರಾಟದ ವಿಚಾರವಾಗಿ ಕೂಡ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿರುವಂತದ್ದು. ಇಡಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಟ್ ಹಂಚಿಕೆ ಏನಿದೆ, ಈ ಒಂದು ಪ್ರಕರಣಕ್ಕೆ ಈಗಾಗಲೇ ಒಂದ್ ಕಡೆ ರಾಜ್ಯದಲ್ಲಿ ಕೂಡ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿತ್ತು ರಾಜ್ಯ ಸರ್ಕಾರ. ಅದು ಕೂಡ ಒಂದು ರಿಲೀಫ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿ ಇಲ್ಲಿ ಅಕ್ರಮ ನಡೆದಿಲ್ಲ ಅನ್ನುವಂಥದ್ದು ಕೂಡ ಕ್ಲೀನ್ ಚೀಟ್ ಅನ್ನು ಕೂಡ ಲೋಕಾಯುಕ್ತರು ಕೂಡ ಕೊಟ್ಟಿದ್ರು. ಆದ್ರೆ ಇದನ್ನ ಒಂದು ಪ್ರಶ್ನಿಸಿ ಇಡಿ ಒಂದು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಏನ್ ಆದೇಶವನ್ನ ಕೊಟ್ಟಿತ್ತು, ಯಾಕಂತಂದ್ರೆ ಲೋಕಾಯುಕ್ತರು ಹೈಕೋರ್ಟ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಸಿದ್ರು. ಅದರಂತೆ ಹೈಕೋರ್ಟ್ ಕೂಡ ಒಂದು ರಿಲೀಫ್ ಅನ್ನು ಕೂಡ ಕ್ಲೀನ್ ಚೀಟ್ ಅನ್ನು ಕೂಡ ನೀಡಿತ್ತು. ಅದನ್ನ ಒಂದು ಪ್ರಶ್ನಿಸಿ ಇಡಿ ಸುಪ್ರೀಂ ಕೋರ್ಟ್ ನೀವು ಕೂಡ ಅರ್ಜಿಯನ್ನು ಕೂಡ ಹಾಕಿತ್ತು. ಆ ಅರ್ಜಿ ವಿಚಾರಣೆಗೆ ಇವತ್ತು ಬಂದಂತ ಸಂದರ್ಭದಲ್ಲಿ ಈ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ
ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿ ಇರಬೇಕು ಅನ್ನುವಂಥದ್ದು ಇಲ್ಲಿ ನ್ಯಾಯಾಲಯ ತಿಳಿಸಿರ್ತಕ್ಕಂಥದ್ದು. ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕೇಂದ್ರದ ಒಂದು ವಿರುದ್ಧ ಕೂಡ ಸುಪ್ರೀಂ ಕೋರ್ಟ್ ನ ಸಿಜೆ ಗರಂ ಆಗಿರ್ತಕ್ಕಂಥ ಪ್ರಸಂಗ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಕೂಡ ನನಗೆ ಈ ರೀತಿಯಾಗಿರ್ತಕ್ಕಂಥ ಅನುಭವ ಇದೆ, ದಯವಿಟ್ಟು ನಮ್ಮ ಬಾಯಿ ತೆರೆಯಲ್ಲಿ ನಮ್ಮನ್ನು ಕೇಳಬೇಡಿ ಅನ್ನುವಂತಹ ರೀತಿಯಲ್ಲಿ ಕೂಡ ನ್ಯಾಯಾಲಯದಲ್ಲಿ ಒಂದಿಷ್ಟು ವಾಕ್ಸಮರ ಕೂಡ ಉಂಟಾಗಿರ್ತಕ್ಕಂಥ. ಅಂದ್ರೆ ಪ್ರಮುಖವಾಗಿ ಈಗ ಹೈಕೋರ್ಟ್ ಕೂಡ ಒಂದು ಏನು ಈಗಾಗಲೇ ವರದಿಯನ್ನು ಹೈಕೋರ್ಟ್ ನಲ್ಲಿ ಕೂಡ ವಿಚಾರಣೆ ನಡೆಸಿ ರಿಲೀಫ್ ಅನ್ನು ಕೂಡ ಕೊಟ್ಟಿತ್ತು, ಕ್ಲೀನ್ ಚಿಟ್ ಕೊಟ್ಟಿತ್ತು. ಆದ್ರೆ ಇದನ್ನ ಇಡಿ ಅಧಿಕಾರಿಗಳು ಪ್ರಶ್ನಿಸಿರ್ತಕ್ಕಂಥದ್ದಕ್ಕೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಇಡಿ ಅಧಿಕಾರಿಗಳ ಪರವಾಗಿರ್ತಕ್ಕಂಥ ವಕೀಲರಿಗೂ ಕೂಡ ಒಂದ್ ಕಡೆ ನ್ಯಾಯಾಲಯದ ನ್ಯಾಯಾಧೀಶರು ಒಂದ್ ಕಡೆ ಗರಂ ಆಗಿರ್ತಕ್ಕಂಥ ಪ್ರಸಂಗ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದರಲ್ಲಿ ಮತದಾರರ ಮುಂದೆ ರಾಜಕೀಯ ಹೋರಾಟಗಳನ್ನ ನಡೆಸಲಿ, ಆದ್ರೆ ನಿಮ್ಮನ್ನ ಯಾಕೆ ಈ ಒಂದು ಇಡಿ ಅನ್ನ ಯಾಕೆ ಬಳಸ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಒಂದಿಷ್ಟು ಚಾಟಿ ಬೀಸಿರ್ತಕ್ಕಂಥದ್ದು ಕೂಡ ನಡೆದಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಮ್ಮನವರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಅನ್ನು ಕೂಡ ಸಿಕ್ಕಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಹೈಕೋರ್ಟ್ ನಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿತ್ತು, ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇಡಿ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ಮತ್ತೆ ಇದನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ, ಇಡಿ ಅಧಿಕಾರಿಗಳು ಮತ್ತೆ ಇದನ್ನ ಈ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿತ್ತು. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಒಂದು ಬಿಗ್ ರಿಲೀಫ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಇಡಿ ಅನ್ನ ಬಳಸ್ಕೊಂಡು ಒಂದ್ ಕಡೆ ಬೇರೆ ಬೇರೆ ಒಂದು ತಮ್ಮ ಒಂದು ರಾಜಕೀಯವಾಗಿ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಹಿಂದೆ ಮಾಡ್ತಾ ಇದ್ರು ರೂಪ. ಆದ್ರೆ ಇದೀಗ ನ್ಯಾಯಾಲಯದಲ್ಲೂ ಕೂಡ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ ರೂಪ. ಎಸ್, ಪ್ರಮುಖವಾಗಿ ನೋಡಿ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಿಷ್ಟು ಜನ ಶಾಸಕರುಗಳಾಗಿರ್ಬೋದು, ಸಚಿವರುಗಳ ಮೇಲೆ ಇಡಿ ಏಕಾಏಕಿಯಾಗಿ ದಾಳಿಯನ್ನ ನಡೆಸ್ತಾ ಇತ್ತು. ಅದರ ಜೊತೆಗೆ ಗವಾಯಿ ಅವರು ಮತ್ತೊಂದು ಉದಾಹರಣೆ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ನಡೆದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನಾದ್ರೂ ಅಕಸ್ಮಾತ್ ಇಡಿಯನ್ನ ಮತ್ತೆ ಇದೇ ರಾಜಕೀಯವಾಗಿ ಬಳಸ್ಕೊಂಡ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಎನ್ನುವಂತ ಒಂದು ದೊಡ್ಡದಾದಂತಹ ಸೂಕ್ಷ್ಮವಾಗಿ ಕೇಂದ್ರ ಸರ್ಕಾರಕ್ಕೆ ತಿವಿದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದರ ಮುಖಾಂತರವಾಗಿ ಕೇಂದ್ರ ಸರ್ಕಾರ ಈಗಲಾದ್ರೂ ಅರ್ಥಕೊಳ್ಬೇಕಾಗುತ್ತೆ ಅಂತ. ಖಂಡಿತ ರೂಪ. ಈ ಒಂದು ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಆ ಒಂದು ವಾದ ವಿವಾದ ನಡೆಯುವಂತ ಸಂದರ್ಭದಲ್ಲಿ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿಯನ್ನ ಕೂಡ ಬೀಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರದು ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೆ ಇದೇ ರೀತಿ ಆದ್ರೆ ಮುಂದೆ ಕೂಡ ಅಂದ್ರೆ ಜಾರಿ ನಿರ್ದೇಶನಾಲಯಕ್ಕೂ ಕೂಡ ಒಂದ್ ಕಡೆ ಕ್ರಮ ಕೈಗೊಳ್ಳಬಹುದು ಅದರ ವಿರುದ್ಧವಾಗಿ. ಯಾಕಂತಂದ್ರೆ ಹಲವಾರು ರೀತಿಯ ಪ್ರಕರಣಗಳಲ್ಲಿ ರಾಜಕೀಯವನ್ನ ಬೆರೆಸ್ಕೊಳ್ತಕ್ಕಂಥದ್ದು, ಸರ್ಕಾರಗಳು ಇಂಥ ತನಿಖಾ ತಂಡವನ್ನ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂತಂದ್ರೆ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಮಾನದಂಡಗಳಿರ್ತವೆ, ಅದರ ಆಧಾರದ ಅಡಿಯಲ್ಲಿ ಪ್ರಕರಣಗಳನ್ನ ನೀವು ಹ್ಯಾಂಡಲ್ ಮಾಡ್ಬೇಕು ಅಥವಾ ಆ ಪ್ರಕರಣದಲ್ಲಿ ಭಾಗಿಯಾಗ್ಬೇಕು. ಆದ್ರೆ ರಾಜಕೀಯವಾಗಿ ಇದನ್ನ ತೆಗೆದುಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನ್ಯಾಯಾಲಯ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರ ಇದೇ ರೀತಿಯಾಗಿ ಏನಾದ್ರೂ ಮುಂದೆ ಈ ರೀತಿಯಾಗಿ ಬಳಸ್ಕೊಂಡ್ರೆ ಅಥವಾ ಈ ರೀತಿಯಾಗಿ ಆದ್ರೆ ನ್ಯಾಯಾಲಯದಲ್ಲಿ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಅನ್ನುವಂತ ಒಂದಿಷ್ಟು ಮುನ್ಸೂಚನೆಯನ್ನ ನ್ಯಾಯಾಲಯ ಇವತ್ತು ನೀಡ್ತಾ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ವಾದವನ್ನ ನಾವು ನ್ಯಾಯಾಲಯ ಹೇಳಿರ್ತಕ್ಕಂಥ ಒಂದು ವಾದವನ್ನ ನಾವು ಆಲಿಸ್ತಾ ಹೋದ್ರೆ ಒಂದ್ ಕಡೆ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ನ್ಯಾಯಾಲಯವೇ ಹೇಳಿರ್ತಕ್ಕಂಥದ್ದು. ಅಂದ್ರೆ ಹಾಗಾಗಿ ಎಲ್ಲೋ ಒಂದು ಕಡೆ ಇಡಿಯನ್ನ ಅಥವಾ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ತವೆ. ಹಾಗಾಗಿ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಆಗ್ಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನ್ಯಾಯಾಲಯ ನೀಡ್ತಾ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.